ಇರುವ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ಅನ್ನೋದಕ್ಕೆ ದರ್ಶನ್ ಒಂದಷ್ಟು ಕಾರಣವನ್ನ ಪೊಲೀಸ್ ಇಲಾಖೆಗೆ ನೀಡಿದೆ. ಕಾರಣ ನೀಡಿದ ಹೊರತಾಗಿಯೂ ಕೂಡ ಇದೀಗ ಮತ್ತೊಂದು ಶಾಕ್ ಕೊಟ್ಟಿದೆ ಪೊಲೀಸ್ ಇಲಾಖೆ ದರ್ಶನ್ಗೆ. ದರ್ಶನ್ ಬಳಿ ಇದ್ದ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ನಗರ ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಈ ಬಗ್ಗೆ ಸೂಚನೆ ಹೊರಡಿಸಲಾಗಿದೆ. ದರ್ಶನ್ ಬಳಿ 2 ಗನ್ಗಳಿದೆ, ಅದೆರಡನ್ನ ಕೂಡ ವಶಕ್ಕೆ ಪಡೆಯಿರಿ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ರಾಜರಾಜೇಶ್ವರಿ ನಗರ ಠಾಣಾ ಪೊಲೀಸರಿಗೆ ಈ ಬಗ್ಗೆ ಸೂಚನೆ ರವಾನೆಯಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ರು ದರ್ಶನ್, ಯಾವ ಕಾರಣಕ್ಕೆ ಗನ್ ಬೇಕು ಅನ್ನೋದಕ್ಕೆ, ಆದರೂ ಕೂಡ ಇದೀಗ ತಾತ್ಕಾಲಿಕವಾಗಿ ಲೈಸೆನ್ಸ್ ರದ್ದು. ಯಾಕಾಗಿ ಪೊಲೀಸ್ ಇಲಾಖೆ ಈ ನಿರ್ಧಾರ ಕೈಗೊಂಡಿರಬಹುದು? ಸ್ಮಿತಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಯಾಕೆ ನಿಮ್ಮ ಗನ್ ಲೈಸೆನ್ಸನ್ನು ರದ್ದು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಆತ್ಮರಕ್ಷಣೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಆಗುತ್ತೆ, ನಾನು ಹೋಗೋ ಕಡೆ ಜನ ಎಲ್ಲ ಸೇರ್ತಾರೆ ಅಂತೇಳಿ. ಆದರೆ ಏನು ಆರ್ಮ್ಸನ್ನು ಅಥವಾ ಗನ್ನನ್ನು ಒಬ್ಬರಿಗೆ ನೀಡಬೇಕಾದ್ರೆ ಒಂದಷ್ಟು ರೂಲ್ಸ್ಗಳು ಪೊಲೀಸರಿಗೆ ಇರ್ತಕ್ಕಂಥದ್ದು. ಅದರಂತೆ ಆರ್ಮ್ಸ್ ಆಕ್ಟ್ 1959 ಸೆಕ್ಷನ್ 14 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಈನಸ್ ಕ್ರೈಮಲ್ಲಿ ಭಾಗಿಯಾದರೆ ಅಥವಾ ಆತನ ವಿರುದ್ಧ ಕೋರ್ಟ್ ಟ್ರಯಲ್ ನಡೀತಾ ಇದ್ರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳಿಗಾಗಿ, ಅಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ವಿಚಾರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಕ್ರೈಮ್ನಲ್ಲಿ ಭಾಗಿಯಾಗುವ ಅನುಮಾನಗಳು, ಯಾರು ಗನ್ ಲೈಸೆನ್ಸನ್ನು ನೀಡಿರ್ತಾರೆ ಅಂತಹ ಇಲಾಖೆಯವರು ಆ ಗನ್ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ರದ್ದು ಮಾಡಬಹುದಾದಂಥ ಅಧಿಕಾರವನ್ನು ಹೊಂದಿರ್ತಾರೆ. ಈ ಅಧಿಕಾರವನ್ನು ಬಳಸಿಕೊಂಡು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಏನು ಒಂದು ಆಡಳಿತ ವಿಭಾಗದಿಂದ ಒಂದು ಕಡತವನ್ನು ರವಾನೆ ಮಾಡಲಾಗಿತ್ತು. ಅದರಂತೆ ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದು ಟ್ರಯಲ್ ಮುಗಿಯುವವರೆಗೂ ಇವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾ ಇದೀವಿ. ಹೀಗಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಅವರ ಗನ್ಗಳನ್ನ ಶೀಘ್ರವೇ ಠಾಣೆಗೆ ತಂದು ಸರೆಂಡರ್ ಮಾಡಿಸ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ನಿನ್ನೆ ರಾಜರಾಜೇಶ್ವರಿ ನಗರ ಠಾಣಾ ಪೊಲೀಸರು ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಈ ರೀತಿಯಾಗಿ ನಿಮ್ಮ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ, ಹೀಗಾಗಿ ನಿಮ್ಮ ಬಳಿ ಇರತಕ್ಕಂಥ ಗನ್ಗಳನ್ನ ತಂದು ಶೀಘ್ರವೇ ಠಾಣೆಗೆ ಸರೆಂಡರ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇರುವ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ಅನ್ನೋದಕ್ಕೆ ದರ್ಶನ್ ಒಂದಷ್ಟು ಕಾರಣವನ್ನ ಪೊಲೀಸ್ ಇಲಾಖೆಗೆ ನೀಡಿದೆ. ಕಾರಣ ನೀಡಿದ ಹೊರತಾಗಿಯೂ ಕೂಡ ಇದೀಗ ಮತ್ತೊಂದು ಶಾಕ್ ಕೊಟ್ಟಿದೆ ಪೊಲೀಸ್ ಇಲಾಖೆ ದರ್ಶನ್ಗೆ. ದರ್ಶನ್ ಬಳಿ ಇದ್ದ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ನಗರ ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಈ ಬಗ್ಗೆ ಸೂಚನೆ ಹೊರಡಿಸಲಾಗಿದೆ. ದರ್ಶನ್ ಬಳಿ 2 ಗನ್ಗಳಿದೆ, ಅದೆರಡನ್ನ ಕೂಡ ವಶಕ್ಕೆ ಪಡೆಯಿರಿ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ರಾಜರಾಜೇಶ್ವರಿ ನಗರ ಠಾಣಾ ಪೊಲೀಸರಿಗೆ ಈ ಬಗ್ಗೆ ಸೂಚನೆ ರವಾನೆಯಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ರು ದರ್ಶನ್, ಯಾವ ಕಾರಣಕ್ಕೆ ಗನ್ ಬೇಕು ಅನ್ನೋದಕ್ಕೆ, ಆದರೂ ಕೂಡ ಇದೀಗ ತಾತ್ಕಾಲಿಕವಾಗಿ ಲೈಸೆನ್ಸ್ ರದ್ದು. ಯಾಕಾಗಿ ಪೊಲೀಸ್ ಇಲಾಖೆ ಈ ನಿರ್ಧಾರ ಕೈಗೊಂಡಿರಬಹುದು? ಸ್ಮಿತಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಯಾಕೆ ನಿಮ್ಮ ಗನ್ ಲೈಸೆನ್ಸನ್ನು ರದ್ದು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಆತ್ಮರಕ್ಷಣೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಆಗುತ್ತೆ, ನಾನು ಹೋಗೋ ಕಡೆ ಜನ ಎಲ್ಲ ಸೇರ್ತಾರೆ ಅಂತೇಳಿ. ಆದರೆ ಏನು ಆರ್ಮ್ಸನ್ನು ಅಥವಾ ಗನ್ನನ್ನು ಒಬ್ಬರಿಗೆ ನೀಡಬೇಕಾದ್ರೆ ಒಂದಷ್ಟು ರೂಲ್ಸ್ಗಳು ಪೊಲೀಸರಿಗೆ ಇರ್ತಕ್ಕಂಥದ್ದು. ಅದರಂತೆ ಆರ್ಮ್ಸ್ ಆಕ್ಟ್ 1959 ಸೆಕ್ಷನ್ 14 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಈನಸ್ ಕ್ರೈಮಲ್ಲಿ
ಭಾಗಿಯಾದರೆ ಅಥವಾ ಆತನ ವಿರುದ್ಧ ಕೋರ್ಟ್ ಟ್ರಯಲ್ ನಡೀತಾ ಇದ್ರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳಿಗಾಗಿ ಅಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ವಿಚಾರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಕ್ರೈಮ್ನಲ್ಲಿ ಭಾಗಿಯಾಗುವ ಅನುಮಾನಗಳು ಯಾರು ಗನ್ ಲೈಸೆನ್ಸನ್ನು ನೀಡಿರ್ತಾರೆ ಅಂತಹ ಇಲಾಖೆಯವರು ಆ ಗನ್ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ರದ್ದು ಮಾಡಬಹುದಾದಂಥ ಅಧಿಕಾರವನ್ನು ಹೊಂದಿರ್ತಾರೆ. ಈ ಅಧಿಕಾರವನ್ನು ಬಳಸಿಕೊಂಡು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಏನು ಒಂದು ಆಡಳಿತ ವಿಭಾಗದಿಂದ ಒಂದು ಕರ್ತವ್ಯವನ್ನು ರವಾನೆ ಮಾಡಲಾಗಿತ್ತು. ಅದರಂತೆ ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದು ಟ್ರಯಲ್ ಮುಗಿಯುವವರೆಗೂ ಇವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾ ಇದೀವಿ. ಹೀಗಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಅವರ ಗನ್ಗಳನ್ನ ಶೀಘ್ರವೇ ಠಾಣೆಗೆ ತಂದು ಸರೆಂಡರ್ ಮಾಡಿಸ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ನಿನ್ನೆ ರಾಜರಾಜೇಶ್ವರಿ ನಗರ ಠಾಣಾ ಪೊಲೀಸರು ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಈ ರೀತಿಯಾಗಿ ನಿಮ್ಮ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ, ಹೀಗಾಗಿ ನಿಮ್ಮ ಬಳಿ ಇರತಕ್ಕಂಥ ಗನ್ಗಳನ್ನ ತಂದು ಶೀಘ್ರವೇ ಠಾಣೆಗೆ ಸರೆಂಡರ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇರುವ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ಅನ್ನೋದಕ್ಕೆ ದರ್ಶನ್ ಒಂದಷ್ಟು ಕಾರಣವನ್ನ ಪೊಲೀಸ್ ಇಲಾಖೆಗೆ ನೀಡಿದೆ. ಕಾರಣ ನೀಡಿದ ಹೊರತಾಗಿಯೂ ಕೂಡ ಇದೀಗ ಮತ್ತೊಂದು ಶಾಕ್ ಕೊಟ್ಟಿದೆ ಪೊಲೀಸ್ ಇಲಾಖೆ ದರ್ಶನ್ಗೆ. ದರ್ಶನ್ ಬಳಿ ಇದ್ದ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ನಗರ ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಈ ಬಗ್ಗೆ ಸೂಚನೆ ಹೊರಡಿಸಲಾಗಿದೆ. ದರ್ಶನ್ ಬಳಿ 2 ಗನ್ಗಳಿದೆ, ಅದೆರಡನ್ನ ಕೂಡ ವಶಕ್ಕೆ ಪಡೆಯಿರಿ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ರಾಜರಾಜೇಶ್ವರಿ ನಗರ ಠಾಣಾ ಪೊಲೀಸರಿಗೆ ಈ ಬಗ್ಗೆ ಸೂಚನೆ ರವಾನೆಯಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ರು ದರ್ಶನ್, ಯಾವ ಕಾರಣಕ್ಕೆ ಗನ್ ಬೇಕು ಅನ್ನೋದಕ್ಕೆ, ಆದರೂ ಕೂಡ ಇದೀಗ ತಾತ್ಕಾಲಿಕವಾಗಿ ಲೈಸೆನ್ಸ್ ರದ್ದು. ಯಾಕಾಗಿ ಪೊಲೀಸ್ ಇಲಾಖೆ ಈ ನಿರ್ಧಾರ ಕೈಗೊಂಡಿರಬಹುದು? ಸ್ಮಿತಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ, ಯಾಕೆ ನಿಮ್ಮ ಗನ್ ಲೈಸೆನ್ಸನ್ನು ರದ್ದು ಮಾಡಬಾರ್ದು ಅಂತೇಳಿ. ಈ ಸಂದರ್ಭದಲ್ಲಿ ಅವರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಆತ್ಮರಕ್ಷಣೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಆಗುತ್ತೆ, ನಾನು ಹೋಗೋ ಕಡೆ ಜನ ಎಲ್ಲ ಸೇರ್ತಾರೆ ಅಂತೇಳಿ. ಆದರೆ ಏನು ಆರ್ಮ್ಸನ್ನು ಅಥವಾ ಗನ್ನನ್ನು ಒಬ್ಬರಿಗೆ ನೀಡಬೇಕಾದ್ರೆ ಒಂದಷ್ಟು ರೂಲ್ಸ್ಗಳು ಪೊಲೀಸರಿಗೆ ಇರ್ತಕ್ಕಂಥದ್ದು. ಅದರಂತೆ ಆರ್ಮ್ಸ್ ಆಕ್ಟ್ 1959 ಸೆಕ್ಷನ್ 14 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಈನಸ್ ಕ್ರೈಮಲ್ಲಿ ಭಾಗಿಯಾದರೆ ಅಥವಾ ಆತನ ವಿರುದ್ಧ ಕೋರ್ಟ್ ಟ್ರಯಲ್ ನಡೀತಾ ಇದ್ರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳಿಗಾಗಿ ಅಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ವಿಚಾರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಕ್ರೈಮ್ನಲ್ಲಿ ಭಾಗಿಯಾಗುವ ಅನುಮಾನಗಳು ಯಾರು ಗನ್ ಲೈಸೆನ್ಸನ್ನು ನೀಡಿರ್ತಾರೆ ಅಂತಹ ಇಲಾಖೆಯವರು ಆ ಗನ್ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ರದ್ದು ಮಾಡಬಹುದಾದಂಥ ಅಧಿಕಾರವನ್ನು ಹೊಂದಿರ್ತಾರೆ. ಈ ಅಧಿಕಾರವನ್ನು ಬಳಸಿಕೊಂಡು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಏನು ಒಂದು ಆಡಳಿತ ವಿಭಾಗದಿಂದ ಒಂದು ಕರ್ತವ್ಯವನ್ನು ರವಾನೆ ಮಾಡಲಾಗಿತ್ತು. ಅದರಂತೆ ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದು ಟ್ರಯಲ್ ಮುಗಿಯುವವರೆಗೂ ಇವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾ ಇದೀವಿ. ಹೀಗಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಅವರ ಗನ್ಗಳನ್ನ ಶೀಘ್ರವೇ ಠಾಣೆಗೆ ತಂದು ಸರೆಂಡರ್ ಮಾಡಿಸ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ನಿನ್ನೆ ರಾಜರಾಜೇಶ್ವರಿ ನಗರ ಠಾಣಾ ಪೊಲೀಸರು ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಈ ರೀತಿಯಾಗಿ ನಿಮ್ಮ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ, ಹೀಗಾಗಿ ನಿಮ್ಮ ಬಳಿ ಇರತಕ್ಕಂಥ ಗನ್ಗಳನ್ನ ತಂದು ಶೀಘ್ರವೇ ಠಾಣೆಗೆ ಸರೆಂಡರ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿ